ಲೋಕಸಭೆ ಟಿಕೆಟ್ಗೋಸ್ಕರ ಮಾಜಿ ಸಂಸದ ವಿಎಸ್ ಉಗ್ರಪ್ಪನವರು ಟವೆಲ್ ಹಾಕಿದ್ದಾರೆ. ಲೋಕಸಭೆ ಟಿಕೆಟ್ಗೆ ಮಾಜಿ ಸಂಸದ ಉಗ್ರಪ್ಪ ಟವೆಲ್. ಈ ಬಾರಿ ಬಳ್ಳಾರಿ ಕಾಂಗ್ರೆಸ್ ಟಿಕೆಟ್ ಸಿಗುವಂತಹ ವಿಶ್ವಾಸ ಇದೆ ಎಂದಿದ್ದಾರೆ ವಿಎಸ್ ಉಗ್ರಪ್ಪನವರು. ಬಳ್ಳಾರಿಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಟಿಕೆಟ್ ನಿರಾಕರಿಸಲು ಏನ್ ಕಾರಣ ಇದೆ ಅಂತ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ನೀವು ಡಿಸ್ಕಾರ್ಡ್ ಮಾಡಬೇಕಾದ್ರೆ ಯಾವ ಅಕೌಂಟಲ್ಲಿ ಡಿಸ್ಕಾರ್ಡ್ ಮಾಡ್ತಾರೆ ಪಾರ್ಟಿಯವರು? ನಾನು ಇನ್ಎಫೆಕ್ಟಿವ್ ಅಂತ ಮಾಡ್ತಾರಾ, ಅಥವಾ ನಾನು ಆ್ಯಕ್ಟಿವ್ ಆಗಿಲ್ಲ ಅಂತ ಮಾಡ್ತಾರಾ, ಅಥವಾ ನಾನು ಪಾರ್ಲಿಮೆಂಟಲ್ಲಿ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗೋದಿಲ್ಲ ಅಂತ ಮಾಡ್ತಾರಾ? ಯಾವುದಕ್ಕೆ? ಕಾಂಗ್ರೆಸ್ಸನ್ನು ಗುರುಸಿದಂಥ ಉಗ್ರಪ್ಪನವರನ್ನು ಗುರುಸಿದಂಥದ್ದು ಕಾಂಗ್ರೆಸ್ಸು. ನನಗೆ ತಂದಂಥವ್ರು ಇಲ್ಲಿಗೆ ಕಾಂಗ್ರೆಸ್ಸು, ಇಲ್ಲಿ ನೀನು ನಿಲ್ಲಬೇಕು ಅಂತ ಹೇಳಿದಂಥವ್ರು ಕಾಂಗ್ರೆಸ್ಸು. ಆಯ್ತಲ್ಲ, ಈಗಲೂ ಅವತ್ತು ಕೇಳಿದವರು ಇವತ್ತು ಕೆಲವರು ಕೇಳ್ತಾ ಇದ್ದಾರೆ. ಅವತ್ತು ಅವ್ರನ್ನ ಬೇಡಪ್ಪ ಇವರು ಸಮರ್ಥರಿದ್ದಾರೆ ಅಂಥೇಳಿ. ನಾನು ಪಾರ್ಲಿಮೆಂಟ್ಗೆ ಹೋದ ಮೇಲೆ ಪಾರ್ಲಿಮೆಂಟಲ್ಲಿ ಯಾವ ರೀತಿ ಉಗ್ರಪ್ಪನ ಪರ್ಫಾರ್ಮೆನ್ಸ್ ಅಂತೇಳಿ ಹೈಕಮಾಂಡ್ ನೋಡಿಲ್ವಾ? ಅಥವಾ ಇಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಯಾಕೆ ಯಾರು ಧ್ವನಿ ಎತ್ತಲಿಲ್ಲ ಅವತ್ತು? ಏನೂ ಇಲ್ಲ, ಡೋಂಟ್ ವರಿ. ನನ್ನ ಪ್ರಕಾರ ನನಗೆ ವಿಶ್ವಾಸ ಇದೆ, ಮತದಾರರ ಮೇಲೆ ವಿಶ್ವಾಸ ಇದೆ, ಲೋಕಲ್ ಲೀಡರ್ಶಿಪ್ ಮೇಲೆ ವಿಶ್ವಾಸ ಇದೆ, ರಾಜ್ಯದ ಲೀಡರ್ಶಿಪ್ ಮೇಲೆ ವಿಶ್ವಾಸ ಇದೆ, ರಾಷ್ಟ್ರದ ಲೀಡರ್ಶಿಪ್ ಮೇಲೆ ವಿಶ್ವಾಸ ಇದೆ. ಬಹುಶಃ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋಂಥ ನಂಬಿಕೆ, ಪೂರ್ಣ ನಂಬಿಕೆ ನನಗಿದೆ.